ಇವತ್ತು ಅಮೇರಿಕಾದ ರೈತರ ಜಮೀನುಗಳಿಗೆ ಭೇಟಿ ಕೊಡೋಣ ಅಂತ ಹೊರಟೆ. ಇಲ್ಲಿನ ಕೃಷಿ ಪದ್ಧತಿ ಹೇಗಿರುತ್ತೆ, ಹೇಗೆ ಇಲ್ಲಿ ಒಬ್ಬೊಬ್ಬ ರೈತ ಸಾವಿರಾರು ಎಕರೆ ವ್ಯವಸಾಯ ಮಾಡ್ತಾರೆ, ನೀರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಯಾವ ರೀತಿ ಬೋರ್ವೆಲ್ಗಳಿರುತ್ತೆ, ಯಾವ ರೀತಿ ಸಾವಿರಾರು ಎಕರೆಯಲ್ಲಿ ಏಕ ಬೆಳೆ ಮಾಡ್ತಾರೆ, ಎಷ್ಟು ಜನ ಲೇಬರ್ಸ್ ಇಟ್ಕೊಂಡು ಕೆಲಸ ಮಾಡ್ತಾರೆ, ಯಾವ ಥರ ಮೆಷಿನರಿ ಯೂಸ್ ಮಾಡ್ತಾರೆ, ಇವರ ರೈತರ ಇನ್ಕಮ್ ಹೆಂಗಿರುತ್ತೆ, ಇಲ್ಲಿ ರೈತರ ಜಮೀನಲ್ಲಿ ಕೆಲಸ ಮಾಡೋವಂಥ ಲೇಬರ್ಸ್ಗಳು ಹೇಗಿರ್ತಾರೆ, ಅವ್ರ ಇನ್ಕಮ್ ಹೆಂಗಿರುತ್ತೆ, ಏನೇನು ಬೆಳೆ ಬೆಳೀತಾರೆ, ಯಾವ ಥರ ತರಕಾರಿ ಬೆಳೀತಾರೆ, ಯಾವ ಥರ ಹಣ್ಣು ಬೆಳೀತಾರೆ, ಅದು ಎಸ್ಪೆಷಲಿ ಕ್ಯಾಲಿಫೋರ್ನಿಯಾದಲ್ಲಿ ಇಲ್ಲಿ ಮಣ್ಣು ಹೇಗಿರುತ್ತೆ, ಈ ಥರ ಅನೇಕ ಅಮೇರಿಕಾದ ರೈತರ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೀರೀಸಲ್ಲಿ ನೀವು ಕೂಡ ಭಾಗವಹಿಸಿ. ಎಷ್ಟೊಂದು ಮಾಹಿತಿಗಳು, ಉಪಯುಕ್ತ ಮಾಹಿತಿಗಳು ಇದೆ ಇಲ್ಲಿ. ಎಸ್ಪೆಷಲಿ ಇಲ್ಲಿ ಯಾವ ರೀತಿ ಹಣ್ಣನ್ನು ಬೆಳೀತಾರೆ, ಯಾವ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ, ಸೊಪ್ಪುಗಳನ್ನು ಯಾವ ರೀತಿ ಬೆಳೀತಾರೆ, ಈ ಥರ ಅನೇಕ ವಿಚಾರಗಳು ನಮಗೂ ಕೂಡ ರಿಲೇಟ್ ಆಗುತ್ತೆ. ಎಷ್ಟೊಂದು ಕಲಿಯೋದಿದೆ ಇಲ್ಲಿಂದ, ಅದನ್ನು ಕಲಿಯೋಣ. ಈ ಮುಂದಿನ ಸೀರೀಸಲ್ಲಿ ಬರೋವಂಥ ಇದನ್ನು ವಾಚ್ ಮಾಡಿ ಎಲ್ಲ ಸೇರಿ ಒಳ್ಳೆ ವಿಚಾರಗಳನ್ನ ಇಲ್ಲಿಂದ ಕಲಿಯೋಣ.